ಈ ಕಾಫಿ ಪೌಡ್ರ್ ಹೆಸರು ಬೆವ್ಸಿಲ್ಲ. ಇದನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನಿ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಇವತ್ತು ಇಡೀ ದಿವಸ ನಾನೆಲ್ಲ ತಿಂತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆದ್ದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಇದಕ್ಕೂ ಮುಂಚೆ ನಾನು ಒಂದು 1/2 ಲೀಟರ್ ಆಗೋಷ್ಟು ನೀರನ್ನ ಕುಡಿದು ನನ್ನ ದಿನನ ಕಿಕ್ ಸ್ಟಾರ್ಟ್ ಮಾಡೋದು. ನೆಕ್ಸ್ಟು 11 o'clock ಒಳಗಡೆ ನಾನು ಎಕ್ಸಸೈಸ್ ಪ್ರಾಕ್ಟೀಸಸ್ ಎಲ್ಲ ಮುಗಿಸಿರ್ತೀನಿ. ಲೈಟ್ ವೆಯ್ಟ್ ಆಗಿರಲಿ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ನೈಟ್ ನೆನೆಸಿಟ್ಟಿರ್ತೀನಲ್ಲ ಅದನ್ನ ಬೆಳಗ್ಗೆದ್ದು ತಿನ್ಕೊತೀನಿ. ಸೊ ಅಷ್ಟೇ ಸಾಕಾಗುತ್ತೆ. ಬಿಕಾಸ್ ಲಂಚ್ ಇಸ್ ಮೈ ಫೇವ್ರೆಟ್ ಟೈಮ್ ಆಯಿತಾ. ಅಡುಗೆ ಮಾಡೋದನ್ನ ಎಂಜಾಯ್ ಮಾಡ್ತೀನಿ, ಅಡುಗೆನೂ ಕೂಡ ತಿನ್ಬೇಕಾದ್ರೆ ಅಷ್ಟೇ ಎಂಜಾಯ್ ಮಾಡ್ತೀನಿ. ಏಪ್ರನ್ನೆಲ್ಲ ಹಾಕೊಂಡು ಒಳ್ಳೆ ಯುದ್ಧಕ್ಕೆ ಹೋಗೋ ರೆಡಿ ಆಗ್ತಾಳೆ ಹಾಗೆಲ್ಲ ರೆಡಿ ಆಗಿಬಿಟ್ಟು ಇವತ್ತು ಸಕ್ಕದಾಗಿ ಚಿಕನ್ ಬಿರಿಯಾನಿ ಮಾಡಿದೆ. ಏನು ಮಸ್ತಾಗಿ ಬಂದಿತ್ತು ಅಂತೀರಾ. ಟ್ರಸ್ಟ್ ಮೀ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮನೆಗೆ ಬಂದರೆ ಡೆಫಿನೆಟ್ಲಿ ಒಳ್ಳೆ ರಿವ್ಯೂ ಕೊಟ್ಟೇ ಕೊಡ್ತಾರೆ, ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತೀನಿ. ಅದೆಲ್ಲ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗಿದೆ, ಏನೋ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ನೋಡೋದ್ರಲ್ಲಿ ಪಕ್ಕದಲ್ಲಿ ಬಿಸಿ ಬಿಸಿ ಮೊಟ್ಟೆ ಬುಂಡ ಆಗ್ತಿದ್ರ ತೊಗೊಂಡು ತಿಂದು. ಪಕ್ಕದಲ್ಲಿ ಒಳ್ಳೆ ಹೋಟ್ಲಿತ್ತು, ಹೋಗಿ ಅಲ್ಲಿ ಕಾಫಿನ ಆರ್ಡ್ರ್ ಮಾಡ್ಕೊಂಡು ಕುಡಿದು ಬಂದಿದ್ದಾಯಿತು. ಸೊ ಈ ಕಾಫಿ ಟೈಮು ಎಲ್ಲ ನಾನು ಮಸ್ತ್ ಎಂಜಾಯ್ ಮಾಡ್ತೀನಿ ಆಯಿತಾ. ಅದಾಗಿ ನೆಕ್ಸ್ಟ್ ಡಿನ್ನರ್ ಬಗ್ಗೆ ಯೋಚನೆ ನನಗೆ. ಸೊ ಇವಾಗ ಡಿನ್ನರ್ಗೆ ಅಂತ ಬಂದು ಬನ್ಸಿವರನ್ನ ಹಾಕ್ಕೊಂಡು ಏನು ಕ್ಯಾಪ್ಸಿಕಮ್ಮು ಬೀನ್ಸು ಇದನ್ನೆಲ್ಲ ಹಾಕ್ಕೊಂಡು ನನ್ನ ಫೇವ್ರೆಟ್ ಉಪ್ಪನ್ನು ಮಾಡ್ಕೊಂಡು ತಿಂದೆ. ಸಕ್ಕದಾಗಿ ಬಂದಿತ್ತು ಅದು ಕೂಡ. ಸೊ ಎಂಟೈರ್ಡ್ ನನ್ನ ಫುಡ್ನ ನಾನು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೀವು ನೋಡಿದ್ದಕ್ಕೆ.